ಕೇಂದ್ರ ಸರ್ಕಾರ 2 ಬಾರಿ ನಾವು ಅಬಕಾರಿ ಸುಂಕ ಕಡಿತ ಮಾಡಿದ್ವಿ. ಎದ್ರ ಮೇಲಿಂದ? ಪೆಟ್ರೋಲ್ ಡೀಸೆಲ್ ಮೇಲಿಂದ. ನೀವೇನು ಮಾಡಿದ್ರಿ? ನಾವು ನವೆಂಬರ್ 4, 2021 ಒಮ್ಮೆ ಕಮ್ಮಿ ಮಾಡಿದ್ವಿ. ಡೀಸೆಲ್ಗೆ 5 ರೂಪಾಯಿ ಕಮ್ಮಿ ಮಾಡಿದ್ವಿ. ಅದು ಪೆಟ್ರೋಲಿಗೆ 5 ರೂಪಾಯಿ, ಡೀಸೆಲ್ಗೆ 10 ರೂಪಾಯಿ. 22 ಮೇ 2022ಕ್ಕೆ ಪೆಟ್ರೋಲಿಗೆ 8 ರೂಪಾಯಿ, ಡೀಸೆಲ್ಗೆ 6 ರೂಪಾಯಿ ಕಮ್ಮಿ ಮಾಡಿದ್ವಿ. ನೀವೇನು ಮಾಡಿದ್ರಿ? ಬಂದ ನಂತರ ಮಹಾ ಒಂದು ಇದು ಮಾಡಿದಾರಲ್ಲ, ಕಮಾಯಿ ಮಾಡಿರಲ್ಲ. ಸರ್ಕಾರ ಬರ್ತಿದ್ದಂಗೆ ರಾಜ್ಯ ಸರ್ಕಾರ 15 ಜೂನ್ 2024ಕ್ಕೆ 3 ರೂಪಾಯಿ 5 ರೂಪಾಯಿ ಜಾಸ್ತಿ ಮಾಡಿ, 3 ರೂಪಾಯಿ 2 ಪೈಸಾ ಜಾಸ್ತಿ ಮಾಡಿದರು. ಅದಾದ ನಂತರ 2ನೇ ಬಾರಿಗೆ ಮತ್ತೆ ಜಾಸ್ತಿ ಮಾಡಿದರು. ಅದರ ಪರಿಣಾಮ ಇವ್ರದ್ದು ಅಧಿಕೃತ ಅಂಕಿಅಂಶಗಳು 7,500 ಕೋಟಿ ರೂಪಾಯಿ ಬಂದದ್ದು ಸರ್ಕಾರಕ್ಕೆ ರೆವಿನ್ಯೂ. 7,500 crores GST ಒಳಗಿಲ್ಲ. ಅದು ನಾಳೆ ಅವರು ಹೇಳಲಿಕ್ಕೆ ಶುರು ಮಾಡ್ತಾರೆ, GST ಟ್ಯಾಕ್ಸು ಅಂತ ಅವ್ರ ಸ್ಟೈಲ್ ಇದೆ ಅಲ್ಲ. ಯಾಕಂದ್ರೆ ಪತ್ರಕರ್ತರಿಗೂ ಏನಾರ ಪ್ರಶ್ನೆ ಕೇಳಿದ್ರೆ ಅಲ್ಲೇ ದಬಾಯಿಸ್ತಾರೆ. 7,500 ಕೋಟಿ ಬಂದದ್ದು. ನಿನ್ನೆ 50 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ ಮೇಲೆ 281 ಕೋಟಿ ರೂಪಾಯಿ ರೈತರಿಗೆ ಕೊಟ್ಟಿರಿ. ನೀವು ಡ್ರಾಮಾ ಮಾಡೋದು ಬಂದ್ ಮಾಡ್ರಿ. ನೀವು ಇದನ್ನು ಜನ ಮೋದಿ ಸರ್ಕಾರ ಜನಪರವಾಗಿರೋದಕ್ಕೆ NDAನ 3ನೇ ಸರ್ತಿ ಅಧಿಕಾರಕ್ಕೆ ತಂದಾರ. ನಿಮ್ಮ ಅನುಕಂಪದಿಂದ ಅಥವಾ ನಿಮ್ಮ ಮರಸಿಯೊಳಗೆ ನಾವು ಇಲ್ಲ, ರೈತರೇ ನಮ್ಗೆ ಓಟ್ ಹಾಕಿರೋದು. ಪ್ಲಸ್ ವೆಹಿಕಲ್ ಟ್ಯಾಕ್ಸ್ ಜಾಸ್ತಿ ಮಾಡ್ಯಾರ, ರೋಡ್ ಟ್ಯಾಕ್ಸ್ ಜಾಸ್ತಿ ಮಾಡ್ಯಾರ, ರಿಜಿಸ್ಟ್ರೇಷನ್ ಚಾರ್ಜ್ ಜಾಸ್ತಿ ಮಾಡ್ಯಾರ. ಹೀಗಾಗಿ 5,500 ನೀರು ಇದ್ದಿದ್ದು 2-3 ವರ್ಷದ ಮೊದಲು ಇವತ್ತು 700-700 ರೂಪಾಯಿ ಆಗ್ಯದ. ಇದ್ರ ಜೊತೆ ಜನರೇಷನ್ ಮಾಡ್ತಾರೆ ವಿದ್ಯುತ್ ಉತ್ಪಾದನೆ. ಮಹಾರಾಷ್ಟ್ರದಷ್ಟೇ ನಾವು ಮಾಡಿದ್ವಿ. PPA ಮಾಡಿಲ್ಲ ಇವರು. ಯಾಕಂದರೆ ಎನರ್ಜಿ ಮಿನಿಸ್ಟ್ರಿ ನಾನು ನೋಡ್ತೇನೆ, ನಂದು ಎಲ್ಲ ಡಿಸ್ಕಾಮ್ಗಳ ಜೊತೆಗೆ ಸಭೆ ಆಗ್ತದೆ. ಕರ್ನಾಟಕದಾಗ ಜನರೇಷನ್ PPA ಆಗಿಲ್ಲ. ಮಹಾರಾಷ್ಟ್ರದಾಗ PPA ಆಗ್ಯದ. 4 ರೂಪಾಯಿ 75 ಪೈಸಾ ಫಿಕ್ಸ್ಡ್ ಕಾಸ್ಟು, ವೇರಿಯೇಷನ್ ಕಾಸ್ಟು 1 ರೂಪಾಯಿ 25 ಪೈಸಾ ಹಿಂಗೆ ಕೊಡ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಅದ. ಬಟ್ ದರ್ ಇಸ್ ಎ ಅಗ್ರಿಮೆಂಟ್. PPA ಇಸ್ ದೆ, ದರ್ ಇಸ್ ಎ ಅಗ್ರಿಮೆಂಟ್ ಇದೆ. ನಿಮ್ಗೆ ಅಗ್ರಿಮೆಂಟ್ ಕಾಪಿ ಮರಾಠಿ ಒಳಗೆ ಇದ್ದದ್ದು ಕನ್ನಡದಾಗ ಮಾಡಿಸ್ಕೊಡ್ತೇನೆ ನಿಮಗೆ. ನೀವ್ಯಾಕೆ PPA ಮಾಡ್ತಾ ಇಲ್ಲ? ನೀವ್ಯಾಕೆ PPA ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳೇ? ರೇಟ್ ಇದ್ದಿದ್ದು ಯಾಕೆ ಕಮ್ಮಿ ಮಾಡಿದ್ರಿ? ಅವ್ರು ಡಿಮಾಂಡ್ ಮಾಡ್ಯಾರಲ್ಲ ಮಿಲ್ಲರ್ಸ್ ನಿಮಗೆ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ನಿಮ್ಗೆ ನಿಜಕ್ಕೂ ಸಮಸ್ಯೆ ಬಗೆಹರಿಸಬೇಕಾದಂಥ ಒಂದು, ನಾನು ಮೊದಲೇ ದಿವಸ ಹೇಳಿದೆ, ರೈತರು ಬೀದಿ ಮೇಲೆ ಕೂಡ್ಲಿಕ್ಕೆ ಬಿಡಬೇಡ, ರೈತರ ಡಿಮಾಂಡ್ ಜೆನ್ಯೂನ್ ಅದ, ಮಿಲ್ಲರ್ಸನ್ನು ಕರೆದು ಮಾತುಕತೆ ಮಾಡಿ ಹೋಗಲಿ. ಅಷ್ಟಾಗೂ ಆಗಿಲ್ಲ ನಿಮ್ಗೆ. SAP ಮಾಡಬೇಕಾಗಿತ್ತು ನೀವು. ಹರಿಯಾಣದಾಗದ, ಪಂಜಾಬ್ದಾಗದ. ಪಂಜಾಬ್ ನಿಮ್ಮ ಇಂಡಿ ಗಠಬಂಧನ್ ಅಲ್ಲ, ಈಗ ಅರ್ಧಮರ್ಧ ಹೊರಗೆ ಹೋಗ್ಯಾರ ಅವರು, ಅದು ಬೇರೆ ವಿಷಯ. ಇಂಡಿ ಗಠಬಂಧನ್ ರಾಜ್ಯ ಅಲ್ಲ. ಉತ್ತರ ಪ್ರದೇಶದಾಗದ, ಉತ್ತರಾಖಂಡದಲ್ಲಿದೆ. ಮಾಡಿರಿ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ನಿಮ್ಮ ಎಲೆಯಲ್ಲಿ ಕತ್ತಿ ಸತ್ತು ಬಿದ್ದಿದೆ. ಬೇರೆದವ್ರ ಬಗ್ಗೆ ನೊಣದ ಬಗ್ಗೆ ಮಾತಾಡ್ತೀರಿ ನೀವು. ವಾಟರ್ ಸಪ್ಲೈ 5 ಲಕ್ಷ ರೂಪಾಯಿ ಒಂದಿದ್ದಕ್ಕಿತ್ತು. ಮಿಲ್ಲರ್ಸ್ಗೆ ವಾಟರ್ ಎಷ್ಟು ಕೊಡಬೇಕು ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟರೆ. ಅದಾದ 1 ಕೋಟಿ ಮಾಡಿರಿ. ಇದು ವೆಚ್ಚ ಜಾಸ್ತಿ ಆಗ್ತದಿಲ್ಲ. ಅದರಿಂದ ದುಡ್ಡು ಗಳಿಸಿರಿಲ್ಲ ನೀವು. ರೈತರಿಗೆ ಯಾರು ಕೊಡೋ ಜವಾಬ್ದಾರಿ? ನಾವು FRP ಮಾಡೀವಿ, ನಾವು ಎಥೆನಾಲ್ ಕೊಟ್ಟಿವಿ, ನಾವು ಎಕ್ಸ್ಪೋರ್ಟ್ ಮಾಡಿಸಿವಿ, ನಾವು 431 ಕೋಟಿ ರೂಪಾಯಿ ಸಬ್ಸಿಡಿ ಕೊಟ್ಟಿವಿ. 431 crores. ಇದಕ್ಕೆ ಎಷ್ಟು ಕರೆಕ್ಟ್ ಫಿಗರ್ ನೋಡಪ್ಪ, ಅದು 431 crores ನಾವು ಬರೀ ಸಬ್ಸಿಡಿ ಕೊಟ್ಟಿವಿ. ಅದಕ್ಕೆ ಎಥೆನಾಲ್ ಪ್ಲ್ಯಾಂಟ್ಗಳನ್ನು ಹಾಕಲಿಕ್ಕೆ. ಯಾಕಂದರೆ ಎಥೆನಾಲ್ ಪ್ಲ್ಯಾಂಟ್ ಹಾಕಲಿಲ್ಲ ಅಂದರೆ ರೈತರಿಗೆ ಪೇಮೆಂಟ್ ಆಗೋದಿಲ್ಲ ಅಂತ. ಯಾರ ಬಗ್ಗೆ ಮಾತಾಡ್ತಿದ್ದೀರಿ ನೀವು? ಮತ್ತು ಕೇಂದ್ರ ಸರ್ಕಾರ ಸಹಕಾರ ಬೇಕು. ಸಹಕಾರ ಕೇಳುವ ಲಕ್ಷಣನ ಇದು?
ದೇಶಾದ್ಯಂತ ಒಂದೇ ಇದೆ, ಏನು ಎಫ್ ಆರ್ ಪಿ ಏನಿದೆಯಲ್ಲ, ಅಗ್ರಿಕಲ್ಚರಲ್ ಪ್ರೈಸ್ ಫೇರ್ ಅಲ್ಲ, ಅಗ್ರಿಕಲ್ಚರಲ್ ಪ್ರೈಸ್ ಇದ್ದೊಂದು ಕಮಿಟಿ ಅದ, ಆ ಕಮಿಟಿ ಪ್ರೈಸ್ ಫಿಕ್ಸೇಷನ್ ಕಮಿಟಿ, ಅಗ್ರಿಕಲ್ಚರ್ ಪ್ರೈಸ್ ಫಿಕ್ಸೇಷನ್ ಕಮಿಟಿ ಅದ. ಅದ್ರೊಳಗೆ ಎಕ್ಸ್ಪರ್ಟ್ ಇರ್ತಾರೆ, ಇಡೀ ದೇಶದಾಗ ನೋಡ್ಕೊಂಡು ಒಂದು ಇದು ಕೊಡ್ತಾರೆ ಅವರು. ಅದ್ರ ಮೇಲೆ ನಾವು ಪ್ರತಿ ಸರ್ತಿ ಡಿಸೈಡ್ ಮಾಡ್ತೀವಿ. ಎಕ್ಸ್ಪೋರ್ಟ್ ಅಲೋ ಮಾಡಿಲ್ಲ, ಎಕ್ಸ್ಪೋರ್ಟ್ ಮೊಲಾಸಿಸ್ಸು ಅಲೋ ಮಾಡೀವಿ ನಾವು, ಸಿ ಹೆವಿ ಮೊಲಾಸಿಸ್ಸು ಮಾಡೀವಿ, ಬಿ ಹೆವಿ ಮೊಲಾಸಿಸ್ಸು ಮಾಡಿರಿ. ನೀವೇನು ಮಾಡಿರಿ? ಅಬಕಾರದಿಂದ 39,000 ಕೋಟಿ ರೂಪಾಯಿ ಅದ ಬಂದದ್ದು. ಮೊಲಾಸಿಸ್ಸು ಲೆವಿದ್ರೆ ಖರೀದಿ ಮಾಡ್ತೀರಿ. ಬಿಯರು ಬ್ರ್ಯಾಂಡು ವಿಸ್ಕಿ ಒಳಗೆ ಎರಡು ದುಡ್ಡು ಗಳಿಸಿರಿ ಸಿದ್ದರಾಮಯ್ಯನವರೇ. ಕುಡೀರಿ 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 ಅಂಥೇಳಿ ಅವರೊಬ್ಬರು ಮಂತ್ರಿ ಇದ್ದಾರೆ, ಅವರಂತೂ ಎಲ್ಲರಿಗೂ ಹೇಳ್ತಾರೆ, ಈ ಪ್ರತಿ ಅಂಗಡಿಗೆ ಟಾರ್ಗೆಟ್ ಇಷ್ಟು ಕುಡಿಸಬೇಕು ಮಂದಿಗೆ ಅಂಥೇಳಿ. 39,000 ಕೋಟಿ ಬಂದದ. ನೀವು ಅಧಿಕಾರಕ್ಕೆ ಬಂದ ಮೇಲೆ ಒಂದು ಅಫಿಡವಿಟ್ ಕೊಟ್ಟಿದ್ರಿ, ಅವ್ರು ಕೊಡಲಿಲ್ಲ ಅಂದರೆ ನಾವು ದುಡ್ಡು ಕೊಡ್ತೀವಿ ಅಂತ ಶುಗರ್ ಕೇನ್ ಫಾರ್ಮರ್ಸ್ಗೆ ಅಫಿಡವಿಟ್ ಕೊಟ್ಟರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಮೇಲೆ ಕಾರ್ಖಾನೆ ತಾನೇ ಪಾವತಿ ವ್ಯವಸ್ಥೆ ಮಾಡಿದ್ರೆ ಅಫಿಡವಿಟ್ ಸಲ್ಲಿಸಿ 1.5 ವರ್ಷ ಆಗಿದೆ. ಹಾಗಾಗಿ ಇವತ್ತು ಇವರ ಒಂದು ಬೇಜವಾಬ್ದಾರಿತನದಿಂದ ಆಗಿದೆ. ಕನಿಷ್ಠ ಪಕ್ಷ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಶುಡ್ ಎನ್ಶ್ಯೂರ್, ನೀವೇನು ನಿನ್ನೆ ಮಾತುಕತೆ ಮಾಡಿದ್ದೀರಿ ಅದು ಆಗಬೇಕು. ನನ್ನ ಫಸ್ಟ್ ಪ್ರಯಾರಿಟಿ ಫಾರ್ಮರ್ಸಿಗೆ ಏನವರು ನಿಮ್ಮ ತಪ್ಪಿನಿಂದಾಗಿ ಅವ್ರಿಗೆ ತೊಂದರೆ ಆಗಿದೆ, ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಇಬ್ಬಗೆಯ ನೀತಿಯಿಂದಾಗಿ, ಎಡಬಿಡಂಗೆ ನೀತಿಯಿಂದಾಗಿ ಏನು ತಪ್ಪಾಗಿದೆ ಅದನ್ನು ರೆಕ್ಟಿಫೈ ಮಾಡಿರಿ. ಅವ್ರಿಗೇನು ನೀವು ಅಟ್ಲೀಸ್ಟ್ ಏನು ಪ್ರಾಮಿಸ್ ಮಾಡಿರಿ ಅದನ್ನು ನೀವು ಕೊಡ್ರಿ. ಅದು ಬಿ ಜೆ ಪಿ ಒಳಗಿರಲಿ, ನಿಮ್ಮ ಮಂತ್ರಿಮಂಡಲದಾಗಿರಲಿ, ಆ ಶುಗರ್ ಲಾಬಿಗೆ ಮಳೆಯೋ ಕೆಲಸ ನೀವು ಮಾಡಬೇಡ್ರಿ. ನೀವೇ ಮಾಡಿದಿರಿ ಇದನ್ನು. ಇಲ್ಲಾಂದರೆ ನಾವು FRP ಜಾಸ್ತಿ ಮಾಡ್ತಿರಲಿಲ್ಲ. ನಾವು FRP ಜಾಸ್ತಿ ಮಾಡಿದ್ವಿ, ನಾವು ಎಥೆನಾಲ್ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ವಿ. ದಿಸ್ ಈಸ್ ಶಿಯರ್ ಇರ್ರೆಸ್ಪಾನ್ಸಿಬಿಲಿಟಿ. ನಾ ಹೇಳಿದ್ನಲ್ಲ 55 ಕಮೋಡಿಟಿಗಳು ಅಲ್ರಿ. ನಾವು GSTಗೆ ತುಪ್ಪ ಮತ್ತು ಬೆಣ್ಣಿಗೆ GST ಕಮ್ಮಿ ಮಾಡಿದ್ರೆ 90 ರೂಪಾಯಿ ಜಾಸ್ತಿ ಮಾಡ್ಯಾರ ಇವರು ತುಪ್ಪಕ್ಕೆ. 90 ರೂಪಾಯಿ ಕಡಿಮೆ ಆಗಿದ್ದು GSTಯಿಂದ ಎಷ್ಟು 50 ರೂಪಾಯಿ ಕಮ್ಮಿ ಆಗಿತ್ತಲ್ಲ, 40 ರೂಪಾಯಿ. ಇಲ್ಲೇದಾರ ಉಂಟು KMFದವ್ರ 40 ರೂಪಾಯಿ ಕಮ್ಮಿ ಆಗಿತ್ತು. ಆ 40 ರೂಪಾಯಿದ್ದು 90 ರೂಪಾಯಿ ಅಂದರೆ 50 ರೂಪಾಯಿ ಇವ್ರು ಹೊಡೆಯವ್ರಿದ್ರು. ಇಂಥ ಕಳ್ಳರು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತೀರಿ ನೀವು. ನಮ್ಮ ರೆಕಾರ್ಡ್ ಈಸ್ ವೆರಿ 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 ಕ್ಲಿಯರ್. ನಿಮಗೆಲ್ಲ ಡಾಕ್ಯುಮೆಂಟ್ ಕೊಡ್ತೀನಿ. ಪ್ರಶ್ನೆ ಕೇಳ್ಬೇಕು ಸಿದ್ದರಾಮಯ್ಯನವರು. ಶುಗರ್ ಕ್ಯಾನ್ ಇಯರ್ಸ್ ಎಂಡಿಂಗ್ ಇಯರ್ ಕೆಲವು ಸ್ಟ್ಯಾಟಿಸ್ಟಿಕ್ ಓಲ್ಡ್ ಕೊಟ್ಟಿದ್ದಾರೆ. ಶುಗರ್ ಕ್ಯಾನ್ ಇಯರ್ಸ್ ಕೆಲವು ಎಂಡಿಂಗ್ ಇಯರ್ ಇದೆಲ್ಲ ಓಲ್ಡ್ ಸ್ಟ್ಯಾಟಿಸ್ಟಿಕ್ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ರಿ, ಅವ್ರು ಸರಿ ತೊಗೊಳಿಲ್ಲ ಅಂದ್ರೆ ನನ್ನ ತಪ್ಪಲ್ಲ. ನಾವು 90% ಆಫ್ ದಿ ಇವು ಏನಿರ್ತಾವಲ್ಲ ಎಂಡಿಗೆ ಬಂದಿರ್ತಾವೆ. 1-2-3% ವೇರಿಯೇಷನ್, 5% ವೇರಿಯೇಷನ್ ಇರ್ಬೋದು. ಬಟ್ ನೀವು ಲೇಟೆಸ್ಟ್ ಇದು ತೊಗೋಬೇಕಲ್ಲ. ಐ ಆಮ್ ಟೆಲಿಂಗ್ ಯು, 139 ಕೋಟಿ ಹೋದ ವರ್ಷ, ಈ ವರ್ಷ 134, 135, 36 ಹೆಚ್ಚು ಕಡಿಮೆ ಆಗ್ಬೋದು, ಅಥವಾ 1-2 ಕೋಟಿ ಜಾಸ್ತಿನೂ ಆಗ್ಬೋದು. ಕೋಟಿ ಲೀಟರ್ ಒಂದು 7-8 ಕೋಟಿ ಕಮ್ಮಿನೂ ಆಗ್ಬೋದು, 7-8 ಕೋಟಿ ಜಾಸ್ತಿನೂ ಆಗ್ಬೋದು. ಸಿಮಿಲರ್ ಈ ಸರ್ತಿನೂ ನಾವು ಅಲೋಕೇಶನ್ ಕೊಟ್ಟಿದ್ದೀವಿ. UPA ಕಾಲದಾಗ ಎಷ್ಟಿತ್ತು ಹೇಳಿ? 38 ಕೋಟಿ ಲೀಟ್ರ್. 2014ರಾಗ, ಅದು 2004ರಾಗ ಅಧಿಕಾರಕ್ಕೆ ಬಂದಾರ ಇವರು. ಯಾರಿಗೆ ಮಾತಾಡ್ತೀರಿ ನೀವು ಸಿದ್ದರಾಮಯ್ಯನವರೇ? ಇಡೀ ಶುಗರ್ ಮಿಲ್, ಶುಗರ್ ಕೇನ್ ಫಾರ್ಮರ್ಸ್ ಎಲ್ಲ ಸತ್ಯಾನಾಶ ಮಾಡಿದ್ದೀರಿ ನೀವು. ಶುಗರ್ ಕೇನ್ ಫಾರ್ಮರ್ಸ್ ನಿಮ್ಮ ಕಾಲದಾಗ ಉರುಳಕೊಂಡು ಸಾಯ್ತ ಸ್ಥಿತಿ ಇತ್ತು. ಇಡೀ ದೇಶದೊಳಗೆ ಎಲ್ಲೂ ಸಮಸ್ಯೆ ಇಲ್ಲ. ಇವತ್ತು ನೀವು ನಮ್ಮ ಬಗ್ಗೆ ಮಾತಾಡ್ತೀರಿ. ನಿಮ್ಮ ತಪ್ಪಿನಿಂದ ಯಾರೂ ಈ ಪ್ರಮಾಣದಲ್ಲಿ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಸಿಲ್ಲ. ನಮ್ಮಲ್ಲಿ ಏರಿಸಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ನಿಮ್ಮ ತಪ್ಪಿನಿಂದ, ನಿಮ್ಮ ದುರುದ್ದೇಶದಿಂದ ಆಗಿದೆ. ಎನಿಥಿಂಗ್? ಸಾಗಾಣಿಕೆ ವೆಚ್ಚದ ಬಗ್ಗೆ ಮಾತನಾಡ್ತಾರೆ, ಅದ್ರ ಬಗ್ಗೆ ನಾನು ಹೇಳ್ತೇನೆ. ಎರಡನೇದು ಇನ್ನೊಂದು ಏನು ಹೇಳ್ಯಾರ? ಎಕ್ಸ್ಪೋರ್ಟ್ ಅಲೋ ಮಾಡಿರಲಿಲ್ಲ, 10 ಲಕ್ಷ ಟನ್ ಮಾಡಿದ್ರಂತ. 10 ಲಕ್ಷ ಟನ್ ಡಿಮಾಂಡ್ ಇತ್ತು ಅವ್ರದ್ದು. ನಾವು 10 ಲಕ್ಷ ಟನ್ ಕೊಟ್ಟಿವಿ. ಆ 10 ಲಕ್ಷ ಟನ್ ಆದ ನಂತರ
8.8 ಲಕ್ಷ ಟನ್ ಎಕ್ಸ್ಪೋರ್ಟ್ ಆಗಿದೆ. 8.8 ಲ್ಯಾಕ್ ಟನ್ ಆ್ಯಕ್ಚುಯಲ್ ಎಕ್ಸ್ಪೋರ್ಟ್ ಆಗಿದ್ದು ನಾವು ಕೊಟ್ಟ ಮೇಲೆ. ಆ ಎಕ್ಸ್ಪೋರ್ಟದ್ದು ಆದ ನಂತರ ದರದಲ್ಲಿ ಸ್ಟೆಬಿಲಿಟಿ ಬಂದದ. ಆ ದರದಲ್ಲಿ ಸ್ಟೆಬಿಲಿಟಿ ನಾನು ನಿಮಗೆ ಎಕ್ಸಾಕ್ಟ್ಲಿ ಹೇಳ್ತೇನೆ. ಆವಾಗ 31 ಚಿಲ್ಲರೆ ಇತ್ತು, ಸಕ್ಕರೆ ರೇಟ್ 37-38 ರೂಪಾಯಿ ಆಯ್ತು per kg. See, central government, Modi government has got responsibility towards first farmers, second to consumers, third to the millers. Naturally, millers is also important factor in this. ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕಂತ ಹೇಳಿ MSP ಶುರು ಆದದ್ದು ಯಾವಾಗ ಭಾಳ ದೊಡ್ಡ ಮಾತಾಡ್ತಿರಲಿಲ್ಲ. ನಿಮ್ಮ ಕಾಲದಾಗ ಯಾಕೆ MSP ಮಾಡಿರಲಿಲ್ಲ ನೀವು? ನಮ್ಮ ಕಾಲದಾಗ 18-19 MSP ಮಾಡಿದ್ದು ನಾವು. ಇದಕ್ಕಿಂತ ಮೊದಲು MSPನೂ ಇರಲಿಲ್ಲ, ಏನೂ ಇರಲಿಲ್ಲ ನಿಮ್ಮ ಕಾಲದಾಗ. ಎಥೆನಾಲ್ ಬ್ಲೆಂಡಿಂಗು 2000 ಇಸ್ವಿಯೊಳಗೆ ಶುರು ಆಗ್ತಿಲ್ಲ. ಅನೇಕ ಪತ್ರಕರ್ತರು ಹಿರಿಯರಿದ್ದರು ನೀವು. 2000